ಇವಾಗ ತಾನೇ ಸಾಂಗ್ ನೋಡಿದೆ. ನಾನು ಇವಾಗಲೇ ಕೇಳಿದ್ದೆ ಸಾಂಗ್ ಶೂಟ್ ಮಾಡಬೇಕಾದ್ರೆ. ಆಫ್ ವಿಜುವಲ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ವಿಡಿಯೋ ಯಾವಾಗ ಬಿಡ್ತೀರಾ ಸರ್? ತುಂಬ ಚೆನ್ನಾಗಿದೆ. ಮನೋಹರ್ ಸರ್ ಇಂಥ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವನ್ ಇನ್ನೊಂದು ಸಾಂಗ್ ಇದೆ, ಅದಕ್ಕೆ ನಾವು ಡಾನ್ಸ್ ಎಲ್ಲ ಮಾಡಿದ್ದೀವಿ. ಆ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘು ಸರ್ ಫೋನ್ ಮಾಡಿ ಪ್ರಿಯಾ ಈ ಥರದೊಂದು ಸಿನಿಮಾ ಇದೆ, ಒಮ್ಮೆ ಕತೆ ಕೇಳು ಅಂತ ಅಂದರು. ಶೋರ್ ಸರ್ ಅಂತ ಅಂದೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ, ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ, ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ನಾನು, ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬೇಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ, ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದುಬಿಟ್ರೆ ಸಾಕು ಅನಿಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನನಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತಡ, ಅಂದರೆ ತುಂಬ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ಬರು 2 ಪಾತ್ರ ಅಂತಾರೆ, ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆ್ಯಕ್ಟಿಂಗ್ ಥರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನ ಕೇಳಿದ ತಕ್ಷಣ, ಅಯ್ಯೋ ಇದು ನಾವು ಬಿಟ್ರೆ ಸಿಗಲ್ಲ ಈ ಥರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ, ಅದು ಭಾಳ ಖುಷಿಯಾಗಿದ್ದ ವಿಷಯ ಫಸ್ಟ್. ಆಮೇಲೆ ನನಗೆ ರಾಘು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದನೂ, ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಭಾಳ ಖುಷಿ ಆಯಿತು, ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್, ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟ್ಟಲ್ಲಂತೂ ನಂಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆ್ಯಕ್ಟ್ರೆಸ್ ಆಗಿ ಫೀಲೇ ಆಗಲಿಲ್ಲ. ನಾನೊಂಥರ ಮನೆ ಮಗಳೇ ಆಗಿಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ ನನಗೆ ಕಂಪ್ಲೀಟ್ ನನಗೆ ಅನಿಸಿದ್ದು, ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡಿಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದು ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಸಿನಿಮಾ ನಿರ್ಮಾಪಕರು. ನಮ್ಮ ರುದ್ರಾಭಿಷೇಕಂ ಚಿತ್ರದ ಒಂದು ರೆಕಾರ್ಡ್ ಬಿಡುಗಡೆ ಒಂದು ಸಂದರ್ಭದಲ್ಲಿ ನಮ್ಮ ಮನವಿಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿ ಸ್ಪಂದಿಸಿರೋದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಒಂದು ಚಿಕ್ಕ ಪಟ್ಟಣ. ಅದರಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು ಸಹ ನಾವೆಲ್ಲ ಕೂಡಿ ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್ ಅವರು ಒಂದು ಚಿತ್ರಕಥೆ ಇದೆ ಚೆನ್ನಾಗಿ ಅಂತ ಹೀಗೆ ಸ್ಟೋರಿ ಹೇಳ್ತಾ ಇದ್ದಾಗ, ನಾವೇ ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಸರ್, ನಿಮ್ಗೆ ಏನು ಬೇಕಾ ಅಂತೇಳಿ ನಾವು ಎಷ್ಟೋ ಜನ ಸೇರಿ ಈ ಸಿನಿಮಾಗೆ ನಾವು ಬೆಂಬಲ ಕೊಟ್ಟು ಸಿನಿಮಾ ಚಿತ್ರೀಕರಣ ಆರಂಭಿಸಿದ್ವಿ. ಚಿತ್ರೀಕರಣ ಆರಂಭಿಸಿದಾಗ ನಾವು ಯಾರನ್ನ ಇಲ್ಲಿ ಹೀರೋ ತಗೊಬೇಕು ಅನ್ನೋ ಒಂದು ಇದು ಬಂದಾಗ, ನಾವು ಅವತ್ತಿಂದ ಎಲ್ಲರೂ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯೊಂದಿಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಒಂದು ಇದರಲ್ಲಿ ಬಂದಿದ್ದರಿಂದ ನಾವು ವಿಜಯ ರಾಘವೇಂದ್ರ ಸರ್ನ ತಗೊಳ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿ, ಆ ದಿವಸ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಭಾಳ, ಅವರು ಮನೆಗೆ ಹೋಗಿ ಕೇಳಿದಾಗ ಭಾಳ ಖುಷಿಯಿಂದ ಈ ಒಂದು ಚಿತ್ರೀಕರಣ ನಾಯಕ ನಟನಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದಿನಿಂದ ಕೊನೆಯ ಲಾಸ್ಟ್ವರೆಗೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನಮ್ಮ ನಾಯಕ ನಟರು ಕೊಟ್ಟಿದ್ದಾರೆ. ಯಾವತ್ತೂ ಅವರು ನಮಗೊಂದು ದಿವಸನೂ ಇದರಲ್ಲಿ ಇದು ಮಾಡಿಲ್ಲ. ನಮಗೆ ಭಾಳ ಉತ್ಸಾಹ, ಈ ಸಿನಿಮಾ ಇದೇ ರೀತಿ ಬರಬೇಕು, ಈ ರೀತಿ ಬರಬೇಕು. ಪ್ರೊಡ್ಯೂಸರ್ಗೆ ಸಪ್ರೇಟ್ ಫೋನ್ ಮಾಡಿ, ನೀವು ಈ ಥರ ಮಾಡಬೇಕು. ಡೈರೆಕ್ಟ್ರಿಗೂ ಸಹ ಅವ್ರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕಾದ್ರೂ ಸಹ ನಾವು ಏನು ಮಾಡಬೇಕು, ಯಾವ ರೀತಿ ಸಪೋರ್ಟ್ ಕೊಡ್ಬೇಕಂತ ಯಾವತ್ತೂ ಅವರು ನಮಗೆ ನಮ್ಮ ತಂಡಕ್ಕೆ ಪ್ರೇರಣೆಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಸಿನಿಮಾ ತೆಗಿಬೇಕು ಅಂತ ಯಾರು ನಮ್ಮಲ್ಲಿ ಮೈಂಡ್ಸಲ್ಲಿ ಇರಲಿಲ್ಲ, ಏನಿರಲಿಲ್ಲ.
ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲ ಯಾವುದೋ ಒಂದು ಸಿನಿಮಾ ಇದೆ, ಯಾರೋ ಒಬ್ರು ಕರ್ಕೊಂಡ್ಬಂದ್ರು. ಅದ್ರ ಜೊತೆಗೆ ನಮ್ಮ ವಸಂತ್ ಕುಮಾರ್, ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದಲ್ಲಿ ಇದ್ದರು, ಅವರು ಸೆಕ್ರೆಟರಿ ಆಗಿದ್ರು. ಅವ್ರು ಯಾವುದೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಒಂದು ಸಿನಿಮಾ ತೋರಿಸಿದ್ರು. ಅದು ನಮ್ಮ ಜಯರಾಮ್ ರೆಡ್ಡಿ ಅವರ ಸಿನಿಮಾ ಅಂತ ಸಣ್ಣದು. ಅದು ನೋಡ್ಬಿಟ್ಟು ಇದೇ ಥರ ಮಾಡೋಣ ಸರ್, ಚಿಕ್ಕದೊಂದು ಸಿನಿಮಾ ಮಾಡೋಣ ಬನ್ನಿ ಅಂತೇಳಿ ನಮ್ಮನ್ನು ಪ್ರೇರೇಪಣೆ ಮಾಡಿದರು. ಆ ಒಂದು ನಾನು ಮಾಡಬೇಕಂತ ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದಾಗ ಅವರು ಓಕೆ ಅಂತ ಹೇಳಿದ್ದಕ್ಕೆ ನಾವು ಮುಂದೆ ಬರೋಕ್ಕಾಯಿತು. ಆ ಸಿನಿಮಾ ಪ್ರೇರಣೆಯಿಂದ ನಾವು ಈ ಒಂದು ರುದ್ರಾಭಿಷೇಕಂ ಚಿತ್ರಣ ತೆಗಿಬೇಕಂತೇಳಿ ತುಂಬ ಎಲ್ಲರೂ ನಮ್ಮ ಸಹಕಾರ, ಯಾಕಂದರೆ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಮ್ಮ ಎಲ್ಲ ಸಿನಿಮಾ ನಟರು ಮತ್ತು ತಾಂತ್ರಿಕ ವರ್ಗದವರು ಸಹಕಾರ ಕೊಟ್ಟು ಅದನ್ನು, ಯಾಕಂದರೆ ಯಾರು ಬರೀ ಒಂದು 45-46 ದಿವಸದಲ್ಲಿ ತೆಗಿಬೇಕಾದ್ರೆ ಕಷ್ಟ ಇದೆ. ಅದರಲ್ಲೂ ಯಾವುದೇ ಕಷ್ಟ ಇಲ್ದಿರ, ನಮ್ಗೆ ಯಾವುದೇ ಒಂದು ಲೋಪ ದೋಷ ಏನಿಲ್ದಿರ ಒಂದು ಸಿನಿಮಾನ ತೆಗೆದುಕೊಂಡು ಬಂದಿದ್ದೀವಿ. ಆದರೆ ನಮ್ಮ ವಸಂತ್ ಕುಮಾರ್ ಅವರು ಹಗಲು ರಾತ್ರಿ ದುಡಿದು ಅವರು ಈ ಒಂದು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯದು. ಯಾಕಂದರೆ ಅವರು ಬರೀ ನಿರ್ದೇಶಕರಾಗಿರಲಿಲ್ಲ, ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿ ಅವ್ರ ಮನೆಯಲ್ಲೇ ಒಂದು ನಮ್ಮ ಇವ್ರನ್ನ ಮುತ್ತುವರ್ನೆಲ್ಲ ಜೊತೆಲಿ ಇಟ್ಕೊಂಡು ಮನೋಹರ ಕೂತ್ಕೊಂಡು ಅವ್ರ ಕತೆ ಬರೆದು ಅವ್ರು ಇದು ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೆ ನಾನು ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹಕಾರ ಕೊಡಬೇಕು. ಇದೇ ಥರ ಒಂದು ಸಿನಿಮಾ ಮಾಡಲಿಕ್ಕೆ ಒಂದು ಇಷ್ಟು ಜನ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ರಿಗೂ ನನಗೆ ಅಭಿನಂದನೆಗಳು. ಬೇಬಿ ಸ್ಟೇಜಲ್ಲಿ ಇರಬೇಕಾದ್ರೆ ಆ ಬೇಬಿ ಯಾರು ಅಂತ ಕೇಳುತ್ತೆ. ಅದು ನಾನು ತುಂಬ ಯೋಚನೆ ಮಾಡಿದ್ದೀನಿ. ಈ ಕತೆ ಹುಟ್ಟುತ್ತಲ್ಲ, ಆ ಬೇಬಿ ಹೆಂಗಿರಬೇಕು, ಯಾರು ಇರಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಯಾವ ಕಡೆ ಯಾಂಗಲಲ್ಲಿ ನಾನು ತಿರುಗಿ ಮಾಡಿದ್ರು ವಿಜಯರಾಘವ್ ಸರ್ ಮನಸ್ಸಿಗೆ ಬರ್ತಿದ್ರು. ಇಲ್ಲ ಅವ್ನು ಹಿಂಗೆ ನೋಡಿದ್ರೆ ಹೆಂಗೆ ಕಾಣ್ತಾರೆ ಇವರು, ಈ ಥರ ಹೆಂಗೆ ಕಾಣ್ತಾರೆ ಅವರು ಅಂತ ಹೇಳ್ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದೆ, ಅದ್ಭುತವಾಗಿ ಕಾಣ್ತಾರೆ ಅವರು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಚೆನ್ನಾಗಿ ಕಾಣ್ತಾರೆ ಅವರು, ಬೇರೆ ಯಾರಿಗೂ ಶೂಟ್ ಆಗಲ್ಲ ಇದು ಪಾತ್ರ ಅವರೇ ಸರಿ ಹೇಳ್ತಾ ಇದ್ರು ಅವರು. ಕತೆ ಹುಟ್ಟಿಬಿಡ್ತು. ಕತೆ ಹುಟ್ಟಿದ ಮೇಲೆ ಮತ್ತು ಮಾಧ್ಯಮ ಮಿತ್ರರಿಗೆ ಸಿನಿಮಾ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಬಹಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಈ ಕತೆ ಒಂದು ತುಣುಕು ಹೇಳ್ತೀನಿ ನಾನು. ಇಲ್ಲ ತುಂಬ ಚೆನ್ನಾಗಿದೆ ಕತೆ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಹೀರೋ ಯಾರು ಅಂತ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರು ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ವಿಜಯರಾಘವೇಂದ್ರ ಸರ್. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರ್ಬೇಕಂತ ಅಂದ್ಬಿಟ್ಟು ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂತ ಒಂದು ಸುಂದರವಾದ ಒಂದು ರಥವನ್ನು ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥ ದೇವತೆಗಳನ್ನು ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸಬೇಕು. ಪ್ರತಿ ಮನೆಗೂ ಆ ರಥನ ಒಂದು ಸೌಂದರ್ಯವನ್ನು ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ, ಆಮೇಲೆ ಆ ಪಬ್ಲಿಸಿಟಿ ಒಂದು ಸಿನಿಮಾಗೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮ್ಮ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನು ಬರೆದಿ ನಾನು. ಅದು ಎಲ್ಲ ಹೊರಟಿದ್ವಿ ಕೇರಳಕ್ಕೆ. ನಾವು ಒಂದು ಟೂರ್ಗೆ ಹೋದಾಗೆ ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದರು. ಸಾಂಗ್ ಬರ್ತಾ ಇದ್ದಾರೆ. ಸೊ ನಾನೇನು ಮಾಡಿದೆ, ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡಲಿಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡಿದಲ್ಲಿ ಒಂದು ಟಿಶ್ಯೂ ಪೇಪರ್ದು ಪೆನ್ ತೊಗೊಂಡು ಬರದೆ, ಸೀಲ್ ಓಪನ್ ಮಾಡುವಾಗ ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬ ಚೆನ್ನಾಗಿದೆ, ಸಾಂಗ್ ಮಾಡ್ಬಿಡೋಣ ಇದನ್ನು ಅವರು. ತಡನೇ ಮಾಡ್ದಂಗೆ ಇಮ್ಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಸರ್ ನಮಸ್ಕಾರ. ಯಾವ್ದ್ರ ಬಗ್ಗೆ ಸರ್? ಎಲ್ರಿಗೂ ಇಲ್ಲಿಂದಾನೆ ನಮಸ್ಕಾರ ಮಾಡ್ತೀನಿ ಸರ್. ಯಾವುದೇ ಟೈಟಲ್ ಬೇಡ ಸರ್, ಯಾವುದೇ ಸ್ಟಾರ್ ಬೇಡ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನಗೆ ಮಾರ್ಗದರ್ಶಕರಾಗಿ ನನಗೆ ಕೆಲಸ ಶುರು ಮಾಡಿದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಮಟ್ಟಿಗೆ ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಆ ಒಂದು ಎಲ್ರಿಗೂ ನಿಮಗೆ ನನ್ನ ಕಡೆಯಿಂದ ನನ್ನ ಜೀವನದ ಒಂದು ನನ್ನನ್ನು ನಡೆಸುವಂತ ಒಂದು ಲಿಬರ್ಟಿ ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ. ಅದು ಹಾಗೆ ಇರ್ಲಿ ಅಂತ ನಾನು ಇಷ್ಟಪಡುವಂತ ನಿಮ್ಮ ಹುಡುಗ, ನಿಮ್ಮ ರಾಘು. ಈ ತರ ಕಟ್ಟಾಕ್ಬಿಟ್ರೆ ಕಷ್ಟ ಸರ್. ಈ ಪ್ರಿನ್ಸಿಪಲ್ ಸುಮ್ಮನೆ ಕೂತ್ಕೊಳಕ್ಕಾಗದೆ ಮುಂದೆ ಕೂತ್ಕೊಂಡು ಹೇಳ್ಬಿಟ್ರು. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ಇವಾಗ ಎಲ್ಲರೂ ಈ ಸಿನಿಮಾದ ವಿಚಾರವನ್ನ ಕೇಳಿದ್ದೀರಾ, ನೋಡಿದ್ದೀರಾ, ಹಲವಾರು ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೋ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು,
ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಮೊನ್ನೆ ತನಕ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದ್ರೆ ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂತ ಆಸೆ ಆ ನಿರ್ಮಾಪಕರಿಗೆ ನಿರ್ದೇಶಕರಿಗೆಲ್ಲ ಆಯ್ತು ಅಂತ. ಅದೇ ತರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ, ಆ ಕಥೆಯಲ್ಲಿ ಬರುವಂತಹ ಅಂಶ, ಜನ ಆತರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆತರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂತ ಅವಕಾಶ ನಮಗ್ ಕೊಟ್ಟಿದ್ದಾರೆ. ನನಗಾಗ್ಲಿ, ಪ್ರಿಯಾಂಕಾ ಅವ್ರಿಗಾಗ್ಲಿ, ಬಲರಾಜ್ ಸರ್ಗೆ, ನವನೀತಾ ಮೇಡಮ್ ಅವ್ರಿಗೆ, ನಾವೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿ ಪಟ್ಟು ಕೆಲಸ ಮಾಡಿದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯ್ತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂತ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಆ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಆಕ್ಚುಲಿ ಮನೋಹರ್ ಅಂಕಲ್ದು ನಮ್ದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನ್ ಆಲ್ಬಮ್ ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಅದನ್ನ ಈಗಲೂ ಹೇಳ್ತಾ ಇದ್ವಿ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಇನ್ನೊಂದು ದಿವಸದಲ್ಲಿ ಆಗುತ್ತೆ. ಆದ್ರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂತ ಅವಕಾಶ ನಮಗ್ ಸಿಕ್ಕಿದೆ. ಅದು ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಈ ತರ ಕಥೆ ಸಿಕ್ಕಿದಾಗ, ಈ ತರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ. ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡ್ಕೊಂಡು, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶಯ ನನಗೆ ಬಹಳ ಮುಖ್ಯ.